ನನ್ನ ಮಂದಮತಿಯಿಂದಾಗಿ ಇಂಥ ಹೀನಾಗಿ ಹೇಳ್ತಿದ್ದು ಭಾವಿಸುತ್ತಿದ್ದ ಸಂಜಯ ಪ್ರಭು, ನನ್ನ ಕರ್ತವ್ಯವನ್ನು ಚಾಚೂ ತಪ್ಪದೆ ಮಾಡ್ತಾ ಇದ್ದವನು. ಓ ಸಂಜಯ ಪ್ರಭು, ವನವೊಂದರಲ್ಲಿ ಹೂವು ಹಣ್ಣು ಹಾಗೂ ನಳನಳಿಸುವಾಗ ಆ ಪ್ರದೇಶದಲ್ಲಿ ಸಾವಿರಾರು ಜೀವಜಂತುಗಳು ಬಂದು ವಾಸಿಸುತ್ತವೆ, ಆಶ್ರಯಿಸುತ್ತವೆ. ಆದರೆ ಅದೇ ವನವೊಂದು ಸುಟ್ಟು ಹೋದರೆ, ಸೀದು ಹೋದರೆ ಅಲ್ಲಿರುವ ಪ್ರಾಣಿ ವರ್ಗಗಳೆಲ್ಲವೂ ತಮ್ಮಷ್ಟಕ್ಕೆ ತಾವು ಹಾರಿ ಹೋಗುವಂತೆ ಮನುಷ್ಯನಲ್ಲಿ ಹಣವಿದ್ದಾಗ ಅವನನ್ನು ಹೊಗಳುತ್ತಾರೆ, ಹೂಬಳಿಗರುತ್ತಾರೆ. ಆದರೆ ಅದೆಲ್ಲ ವೆಚ್ಚವಾದಂತ ಮೇಲೆ ಅವನಿಂದ ದೂರವಾಗಿ ಬಿಡುತ್ತಾರೆ ಎನ್ನುವಂತಹ ನಿತ್ಯ ಸತ್ಯ ಚಿತ್ರಗಳನ್ನು ಈ ಸುಯೋಧನೆಂದು ಜೀವಂತವಾಗಿ ಕಂಡಿದ್ದಾನೆ, ಅನುಭವಿಸಿದ್ದಾನೆ. ಓ ಸಂಜಯ ಪ್ರಭು, ಒಂದು ಕಾಲದಲ್ಲಿ ಸರ್ವ ಸಂಪತ್ತಿನಿಂದ ಕ್ರೋಢೀಕೃತರಾಗಿರುವಂತಹ ಈ ಸುಯೋಧನ ಆಗ ಕೋಟಿ ಕೋಟಿ ವ್ಯಕ್ತಿಗಳು ನನ್ನನ್ನು ಬಂದು ಆಶ್ರಯಿಸುತ್ತಿದ್ದರು, ನನ್ನನ್ನು ಆಧರಿಸುತ್ತಿದ್ದರು, ನನ್ನನ್ನು ಆಶ್ರಯಿಸುತ್ತಿದ್ದರು, ನನ್ನನ್ನು ಆರಾಧಿಸುತ್ತಿದ್ದರು. ಅದರಲ್ಲಿ ನಾನು ಒಬ್ಬರಲ್ಲದೆ. ಹಾಗೆ ನೀನು ಒಬ್ಬಳಿದ್ದವ, ನಿನ್ನ ಬಗ್ಗೆ ಹೇಳಿದ್ದಲ್ಲ. ಆದರೆ ಅದೆಲ್ಲ ಬದುಕನ್ನು ಕಳೆದುಕೊಂಡು ಈಗ ನಿರ್ಭಾಗ್ಯನಾದಂತಹ ಈ ವೇಳೆಯಲ್ಲಿ ನನ್ನಿಂದ ಎಲ್ಲರೂ ದೂರವಾಗಿ ಬಿಟ್ಟಿದ್ದಾರೆ. ನನ್ನನ್ನು ಇತ್ತ ಬಾ ಸುಯೋಧನ ಎಂತ ಕರೆಯವರು ಇಲ್ಲವಾಗಿದ್ದಾರೆ. ಸಂಜೆ ಎಲ್ಲವರು ನನ್ನ ದೂರವಾಗಿದ್ದಾರೆ. ಆ ಜಯಲಕ್ಷ್ಮಿ ನನ್ನ ಅಂಕೆಯಿಂದ ದೂರವಾಗಿದ್ದಾಳೆ. ನಾನೆಂದು ಚರಿತ್ರನಾಗಿದ್ದೇನೆ. ಇಂತಹ ಅನರ್ಥ ಪರಂಪರೆಗೆ ಕಾರಣವಾಗುತ್ತೆ ನನ್ನ ಬುದ್ಧಿ ಅಲ್ಲ. ಮತ್ತೆ ಸಂಜಯ ಪ್ರಭು, ಇದಕ್ಕೆಲ್ಲಕ್ಕೂ ಕಾರಣ ವಿಧಿ ಎಂಬುದಾಗಿ ಹೇಳಿದ್ದೇನೆ ಪ್ರಭು. ಯಾವನು ಕಾರ್ಯ ಇಚ್ಛೆಯಂತೆ ಮಾಡಿ ಮುಗಿಸುತ್ತಾನೆ ಅಂತೆಯೇ ಕರ್ಮವನ್ನು ಮಾಡಿಸುತ್ತಾನೆ. ಕರ್ಮ ಮಾಡಿಸುವಂತೆ ಬುದ್ಧಿ ಉಂಟಾಗುತ್ತದೆ ಅಂತೆ. ಬುದ್ಧಿ ಕರ್ಮಾನುಸಾರಿದೆ. ಆದ್ದರಿಂದಲೇ ಇದೆಲ್ಲವೂ ಕಾರಣ ವಿಧಿ. ವಿಧಿಯಿಂದ ಹುಟ್ಟಿಸುವಂಬಿದಿ, ಸಾವ ಪಾಂಗ ಹೊಂದಿದ ಬಿದಿ, ಪರಾಕ್ರಮದಿಂದ ಬಿಗಿ, ಕಟ್ಟೊಡೆಯಲು ಸಮಕಟ್ಟಿ ಕಟ್ಟೊಡೆ ಸಮರ್ಥರಾದ ಈ ಸಂಜಯ. ಉದಾಹರಣೆ ಹೇಳ್ತೇನೆ, ಏನದು ಕೇವಲ ವಿಧಿಯಿಂದಲೇ ಹುಟ್ಟಾಗುತ್ತದೆ. ವಿಧಿಯೇ ನಮ್ಮನ್ನು ಹುಟ್ಟಿಸುವಾಗಲೇ ಈತ ಹೇಗಿರಬೇಕು ಎಂಬುದನ್ನು ನಿರ್ಧರಿಸಿ ಬರೆದಿರುತ್ತಾನೆ. ಇದುವೇ ಅವನ ಮರಣ, ಇದುವೇ ಅವನ ಪರಾಕ್ರಮ, ಇದುವೇ ಅವನ ಜನನ ರಾಜ್ಯ. ಇವನು ಹೀಗೆ ಸಾಯಬೇಕು ಎಂಬುದಾಗಿ ಎಲ್ಲ ವಿಧಿಯ ನಿರ್ಧರಿಸುವಾಗ ಪುಸ್ತಕದಲ್ಲಿರುವಂತಹ ಕೇವಲ ನಾನೊಬ್ಬ ವ್ಯಕ್ತಿ ಅದನ್ನು ಕೆಡಿಸುವುದಕ್ಕಾಗಲಿ ಕೊಡಿಸುವುದಕ್ಕಾಗಲಿ ಸಾಧ್ಯ ಉಂಟೆ? ಕೇವಲ ವಿಧಿಯಿಂದ ಹೀಗಾಡುತ್ತೇನೆ, ಕಣ್ಣಿಗೆ ಕಾಣದಂತಹ ಕೈವಾಡದಿಂದ ಹೀಗಾಗಿದೆ ಎಂಬುದಾಗಿ ಹೇಳ್ತಾ ಇದ್ದ. ನನ್ನ ಕೈವಾಡ ಏನೂ ಇಲ್ಲ ಸಂಜಯ. ನನ್ನದು ಯಾಕೆ ಹೊರಡ್ತಿ, ಯಾಕೆ ಪ್ರಭು? ತನ್ನ ಹಿಂದಿನವರು ಯಾರು ಇಲ್ಲ, ತನ್ನೊಂದಿಗೆ ಯಾರು ಇಲ್ಲ ಎಂಬುದಾಗಿ ಎಲ್ಲರನ್ನು ನೀನು ಹೊರಟು ಈ ಸಂದರ್ಭದಲ್ಲಿ ವಿಧಿ ಎಂಬುದಾಗಿ ಹೇಳ್ತಾ ಇದ್ದೀಯಲ್ಲ ಪ್ರಭು. ಪಾಂಡವರ ವಿಚಾರವಾಗಿ ನಿನ್ನ ಮುಂದಿನ ನಿರ್ಧಾರವಾದರೂ ಏನು? ಸಂಜಯ ಈ ನಾಯಕವಣಿ ಹೀಗಾಡುತ್ತದೆ ಎಂಬುದಾಗಿ ಮಾಡುವಂತ ಕರ್ತವ್ಯದಲ್ಲಿ ಸುತರಾಗುತ್ತಾ ಇದ್ದಾನೆ. ನಾಯಕ
ಹಾಗಾಗಿ ಯೋಚನೆ ಬೇಡ. ಹಾ. ಇದು ಹಾ. ನಾನು ನಾಳೆ ಹೇಗಿರಬೇಕು, ಹಾ. ಇಂದು ಹೇಗಿರಬೇಕು ಹಾ. ಎಂಬುದನ್ನು ನಿರ್ಧರಿಸಿದ್ದೇನೆ. ನನ್ನವರಾದ ಆ ಭೀಮಸೇನರನ್ನ ನೆಲ ಕುಳಿಸಿ ಸರಿದು ಅವನ ಮಚ್ಚ ಮಾಂಸಗಳನ್ನು ಸರಿದು ನನ್ನ 99 ಸಹೋದರನ್ನ ಹೊರತಂದಿದ್ದೆ. ಭೀಮಸೇನಲ್ಲ ಹಾಗಲ್ಲದೆ ನನ್ನ ಹಜರಳಂತ ಭೀಮ ಅವನ ಅನುಯಾಯಿಗಳನ್ನ ಹೊಡೆದು ನೆಲ ಕುರಿಸಿ ಶಾಕಿಗೆ ಧಾಕಿದ ಒಳಗೊಳ್ಳುತ್ತೇನೆ. ಸಂಜಯ ಪ್ರಭು ಇನ್ನೊಂದು ದಿನ ಬದುಕಿ ನಾಳೆ ಉದಯವಾಯಿತು ಅಂತಾದರೆ ಆ ಪಾಂಡವರನ್ನ ನಿಷ್ಪಾಂಡ ಮಾಡುತ್ತೇನೆ. ಸಂಜಯ ಪ್ರಭು ಇಂದಿನ ದಿನವನ್ನು ಬದುಕಿದರೆ ನಾಳೆ ಪಾಂಡವರನ್ನು ಎಲ್ಲರನ್ನು ಪಡೆದು ನಿಷ್ಪಾಂಡವ ಪ್ರಕ್ರಿಯೆಯನ್ನಾಗಿ ಮಾಡುತ್ತೀವಿ. ಅಲ್ಲದೆ ನಿನ್ನ ಬದ್ಧ ವೈರಿಯಾಗಿರುವಂತ ಭೀಮನ ಉರವನ್ನು ಬಗೆಯುತ್ತಿ ಪಾಂಡವರೆಲ್ಲರನ್ನ ತಡೆಗೊಳಿಸುತ್ತಿ ಎಂಬುದಾಗಿ ಹೇಳ್ತಾ ಇದೆಯಲ್ಲ ಪ್ರಭು. ಹೇಳುವ ನಾನು ಯೋಚನೆ ಮಾಡಬೇಕು ಬೇಡ. ಏನು ಸಂಜಯ, ಇಲ್ಲಿಯವರೆಗೆ ಬಂದವ ನೀನು ಇಂದಿನ ದಿನವನ್ನು ನೀನು ಕಳೆಯುವ ಬಗೆಯಾದರೂ ಹೇಗೆ ಪ್ರಭು? ಇದೇ ಯಾರಲ್ಲಿ ಹೇಳುವಾಗಿಲ್ಲ. ಯಾಕೆ ಬಲ್ಲೆಯ? ಯಾಕೆ? ನಾನು ಬರುವಾಗ ಭೀಷ್ಮಾಚಾರ್ಯರಿಂದ ಜಾಸ್ತಮಾನ ವಿದ್ಯೆಯನ್ನು ಕಲಿತುಕೊಂಡ ಬಂದು ಯಾರು ಹೇಳಲಿ ಬೇಡ. ಹುಟ್ಟಿದ ವಿಚಾರ ಆದಿತು ಪ್ರಭು. ಅದು ಅಣತಿ ದೂರದಲ್ಲಿ ವೈಶಂಪಾಯನ ಸರೋವರ ತೋರಿಸಿದೆಯಲ್ಲ, ನೀನು ಬದುಕಿತ್ತು ನನ್ನ ಮೂಲಕ ಪಾಂಡವರಿಗೆ ಒಯ್ದಾಗಿ ಬದುಕುತ್ತೇನೆ. ನಾಳಿನ ಉದಯವಾಯಿತು ಅಂತ ಆ ಪಾಂಡವರನ್ನು ನಿಷ್ಕಾಂಡೋ ವೃತ್ತಿ. ಸಂಜಯ ನಿಷ್ಕಾಂಡೋ ವೃತ್ತಿ ಪ್ರಭು. ಇಂದಿನ ದಿನ ವಿಷಪಾಯನ ಸರೋವರದಲ್ಲಿ ಹುದುಗಿ ನಾಳೆಯ ದಿನ ನೀನು ಪಾಂಡವರ ತಲೆಯನ್ನು ಕಡಿಯುತ್ತಿ ಎಂಬುದಾಗಿ ಹೇಳ್ತಾ ಇದ್ದಿ ಪ್ರಭು. ಇಲ್ಲಿಯವರೆಗೆ ನಾನಾಗಿ ಬಂದವಲ್ಲ, ಬರುವುದಕ್ಕೂ ಮುಖ್ಯವಾದಂತಹ ಕಾರಣ ಉಂಟು. ಏನು? ನನ್ನನ್ನು ಕಳುಹಿಸಿಕೊಟ್ಟಂತಹ ನಿನ್ನ ತಂದೆ ವೈಚಿತ್ರವೀರ್ಯ ಆತ ಕೇಳಿದೆ. ಸಂಜೆಯ ಎಲ್ಲಿ ಕೌರವ ಎಂಬುದಾಗಿ ಕೇಳಿದ್ರೆ ಏನು ಹೇಳಲಿ ಪ್ರಭು? ತಂದೆ ಗಟ್ಟಿ ಧೈರ್ಯವನ್ನು ಜನರಿಗೆ ದುಡಲು ತಿಳಿದೆಲ್ಲ ಇಂದು ಜನರಿಗೆ ದುಡಲು ತಿಳುವು. ಸಂಜಯ ಪ್ರಭು, ನೀನು ಅರಮನೆಗೆ ಹೋದರೆ ನನ್ನ ತಂದೆ ಕೃತಾರ್ಥರಾಜು ಪ್ರಶ್ನೆಯನ್ನು ಕೇಳಿದರೆ ಕೇಳಿಯೇ ಕೇಳ್ತಾರೆ. ಮಾತುಂಟು ಸಂಜಯ. ಏನಂತ ಪ್ರಭು? ಸುಯೋಧನೆಂದು ಬರುತ್ತಿದ್ದಾನೆ, ನಾಳೆಯೂ ಬರುತ್ತಿದ್ದಾನೆ. ಇಂದು ನಾಳೆ ಬದುಕುವುದೇ ಕೇವಲ ನೆಲಕ್ಕಾಗಿ ಅಲ್ಲ, ಛಲಕ್ಕಾಗಿ ಬದುಕಿದ್ದಾನೆ. ಬದುಕುವಂತ ಆಶೋತ್ತವನ್ನು ಹೊಂದಿದ್ದಾನೆಂಬುದಾಗಿ ನನ್ನ ತಂದೆಯಾದ ಸರಸ್ವತಿ ತಾಲೂಕನ್ನು ಹೇಳಬೇಡ ಕಂದ. ಸಹಜವಾದಂತ ವಿಚಾರವನ್ನು ಹೇಳಬೇಡ ಸಂಜಯ. ಸಾಂತ್ವನವಾಗಿ ನಿನ್ನ ಮದುವೆ ಯಾವ ರೀತಿ ಎಣಕ್ಕೆ ಆದೀತು. ತಾಯಿಗೆ ಹಂದಾರಿ ಕೇಳಿದ್ರೆ ಏನು ಹೇಳಲಿ ಪ್ರಭು? ಏನು ಹೇಳಲಿ ಪ್ರಭು? ತಾಯಿಗೆ ಹಂದಾರಿ ಕೇಳಿದ್ರೆ ಸಂಜಯ, ನನ್ನ ತಾಯಿಗೆ ಹಂದಾರಿ ತಮ್ಮನ್ನ 10 ತಿಂಗಳು ಹೆತ್ತು ಸಾಲಿ ತಮ್ಮ ಕಣ್ಣೀರಿನಿಂದ ಸಾಕಿ ಸಹುತ್ತೇನೆಂಬಂತಹ ತೀರೋತ್ಸವಾದಂತಹ ನಾಯಕವಣಿ ಮಕ್ಕಳನ್ನು ಪಡೆಯಲಿಕ್ಕಾಗಿ
ಅವನಿಷ್ಟು ಆದರೆ ನಾವು ಏನು ಮಾಡಿದ್ರೆ 100 ಮಕ್ಕಳು ಸಹ ತಾಯಿಯ ಕಣ್ಣೀರನ್ನೇ ತೋರಿಸಿದಳು. ಅಂತಹ ಮಹತ್ತಾಯಿಗೆ ಸಂಜಯ ಏನು ಹೇಳಬೇಕು ನನಗೆ ತೋಚವಿಲ್ಲ. ನಿನ್ನ ತಾಯಿಗಾದರೂ ಸಮಾಧಾನದ ಮಾತುಗಳನ್ನು ನಾನು ಹೇಳಿ ಏನು ಹೇಳಿದ ಮಾತುಗಳನ್ನಾದರೂ ಆಸಕ್ತಿ. ಆದರೆ ಮತ್ತು ನಿನ್ನ ಮಡದಿ ಆಗಿರುವಂತ ಭಾನುಮತಿ ಕೇಳಿದ್ರೆ ಪ್ರಭು ಏನಂತ ಹೇಳಿದೆ ಪ್ರಭು? ಸಂಜಯ ಮಡದಿ ಭಾನುಮತಿ ತನ್ನ ಸಪ್ತಮನೆಯನ್ನು ತುಳಿದು ಪತಿ ಶ್ರೋಮಣಿ ಎಂಬುದಾಗಿ ಸಾಕಿತು. ತರುಣಿಗಳು ಒಂದು ದಿವಸ ತನ್ನ ಲಕ್ಷಣಾದಿ ಕೋರನನ್ನ ಎಲ್ಲವರನ್ನು ಕಳೆದುಕೊಂಡಂತಹ ಆ ದುಃಖದ ಸನ್ನಿವೇಶ ಸಂಜಯ, ಆ ದುಃಖದ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನಾನು ಬೆದರುವರಲ್ಲ. ರಮಣ, ನನ್ನ ಈ ವೀರ ಕ್ಷತ್ರಿಯ ಶಿರೋಮಣಿಯಾದಂತಹ ಮಾಂಗಲ್ಯವನ್ನು ಉಳಿಸಿಕೊಡಿ ಎಂದು ಬೇಡಿದಂತಹ ಗಾಂಧಾರಿಗೆ ನನಗೆ ಉತ್ತರವನ್ನು ಹೇಳಿಕೊಳ್ಳಕ್ಕೆ ನನ್ನ ನಾಲಿಗೆ ಬಡವಾಗುತ್ತಾ ಇದೆ. ಸಂಜಯ, ನಿಮ್ಮ ನಾಲಿಗೆ ಏನು ಇದ್ದರು ಹೇಳು. ಆಡಿದು ಪ್ರಭು, ಆಟಿಯುವುದನ್ನು ಸಾಘವನ ಮಾಡುತ್ತಾರೆ ಎಂಬುದಾಗಿ ಹೇಳ್ತೇನೆ. ಆದರೆ ಪ್ರಭು, ತನ್ನನ್ನು ಈ ಸಂದರ್ಭದಲ್ಲಿ ನಾನು ಹೇಗೆ ಬಿಟ್ಟು ನಮ್ಮನ್ನು ಹೇಗೆ ಬಿಟ್ಟು ಹೋಗುವುದು ಪ್ರಭು? ಏನು ಸಂಜಯ ಉಳಿದುಕೊಳ್ಳುವ ಬಗ್ಗೆ ಪ್ರಭು ಆಡಿ ಬರ್ತೇನೆ. ಪ್ರಭು ಇನ್ನು ಜಲಸ್ತಮನ ವಿದ್ಯೆಯನ್ನು ಕಲಿತು ನೀರಿನಲ್ಲಿ ಮುಳಬೇಕು. ಹೀಗೆ ಹೋದರೆ ವೈದಿಗಳು ಅಪಾರ್ಥವನ್ನು ತೆಗೆದುಕೊಂಡಾರು. ನೀರುಗಳು ಹಿಂಗಾಳಿಂದ ಹೋಗುತ್ತೇನೆ. ಯಾರು ನಮ್ಮ ವೈದಿಗಳು ಬಂದಂತಾದರೆ ಯಾರು ನೀರು ಕುಡಿಕೆ ಬರೀತಾರೆ, ಹೊರಟು ಹೋಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಪಾಪ ವಿಮೋಚನೆಗೆ ಧರ್ಮಕ್ಷೇತ್ರವಾದಂತಹ ಈ ಕುರುಕ್ಷೇತ್ರದಲ್ಲಿ ಮೋಸ ಅಧರ್ಮಾನ್ಯಾಯಗಳು ನಡೆಯುತ್ತಿದ್ದಂತಾದ್ರೆ ಪ್ರತಿಭಟಿಸುವರೆ ಓಡೋಡಿ ಬಂದಿದ್ದೇನೆ. ಪುತ್ರನಾದಂತಹ ಅಶ್ವತ್ಥಾಮ ಏನು ಮಾಡೋಣ ಹೇಳಿ, ಸೇನಾಬಲ, ಹಣಬಲ, ಭುಜಬಲ ಹೊಂದಿದಂತಹ ನಮ್ಮೊಡೆಯ ಸುಯೋಧನ ಇಂದು ಸೋಲನ್ನು ಅನುಭವಿಸ್ತಾ ಇದ್ದಾನೆ. ನಿಷ್ಪಾಂಡವ ಪ್ರತಿಯನ್ನಾಗಿಸ್ತೇನೆ ಎಂಬುದಾಗಿ ಇಲ್ಲಿವರೆಗಾಗಿ ಓಡೋಡಿ ಬಂದಿದ್ದೇನೆ. ನನ್ನ ಒಡೆಯನನ್ನು ನೋಡಬೇಕು, ಆತನ ಗುರುವನ್ನ, ಆತನ ಇರುವನ್ನ ತಿಳಿದುಕೊಳ್ಬೇಕು. ಹಣ ಮಾಡುವುದಕ್ಕೆ ಕೈಯಲ್ಲಿಯೇ ಕುರುಕ್ಷೇತ್ರ ಯುದ್ಧದ ಈ ವರ್ತಮಾನವನ್ನ ನಮ್ಮ ಅಧಿಪತಿಯಾದಂತಹ ಧೃತರಾಷ್ಟ್ರನಿಗೆ ಹೇಳುವಂತಹ ಕಾಯಕವನ್ನ ಉಳ್ಳಂತಹ ನೀವು ಅಧೋಮುಖರಾಗಿ ಏಕಾಂಗಿಯಾಗಿ ಈ ಕಡೆಗಾಗಿ ಬರ್ತಾ ಇದ್ದೀರಿ. ಸ್ವಾಮಿ, ಇಂದಿನ ದಿನದ ವರ್ತಮಾನ, ಈ ಕುರುಕ್ಷೇತ್ರದ ವರ್ತಮಾನ ಅಲ್ಲ ನನ್ನ ಒಡೆಯನಾದಂತಹ ಸುಯೋಧನ ಎಲ್ಲಿದ್ದಾನೆ ಸ್ವಾಮಿ? ಎಲ್ಲವನ್ನ ಹೇಳ್ತೀರಾ? ಏನಿದು? ಆ ಕೌರವರನ್ನ ಸಮಾಧಾನಿಸಿ ಬರುವಲ್ಲಿವರೆಗೆ ನಾನು ಪಟ್ಟಂತ ಕಷ್ಟ ನನಗೇನು. ಆದರೂ
ದಾರಿ ಮಧ್ಯೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಅಶ್ವತ್ಥಾಮ ಸಿಕ್ಕಿರಲ್ಲ. ಆಚಾರ್ಯರು ಕೇಳುವಂತ ಪ್ರಶ್ನೆಗೆ ನಾನು ಉತ್ತರಿಸಿದೆ ಅಂತಾದರೆ ಉತ್ತರಕ್ಕೆ ಸರಿಯಾದಂತ ಒಂದು ಉತ್ತರ ಸಿಕ್ಕಿತು ಎಂಬ ಕಾರಣದಿಂದ ಆತರನ್ನು ಕೇಳಿದ್ದೇನೆ. ಅಶ್ವತ್ಥಾಮಾಚಾರ್ಯರೇ, ಸಂಜಯ, ಗೌರವ ಎಲ್ಲಿ ಎಂಬುದಾಗಿ ತಾವು ಕೇಳ್ತಾ ಇದ್ದೀರಿ. ಗೌರವನ ಇರವನ್ನು ನಾನು ಬಲ್ಲೆ ಎಂಬುದನ್ನು ನೀವು ತಿಳಿದಿದ್ದೀರಿ ಎಂತಾಯಿತು. ಆದರೆ ಗೌರವನ ಇರವನ್ನು ನಾನು ಹೇಳಿದ್ದೇನೆ ಅಂತಾದ್ರೆ ತಾವೇನು ಮಾಡ್ತೀರಿ? ಏನು ಮಾಡ್ತೇನೆ? ಎಂಬುದಾಗಿ ಪ್ರಶ್ನೆ. ಈ ಕ್ಷಾತ್ರ ತೇಜಸ್ಸು ಬ್ರಹ್ಮ ತೇಜಸ್ಸು ಐಕ್ಯವಾಗಿರುವಂತಹ ಈ ಅಶ್ವತ್ಥಾಮ ಏನು ಮಾಡಿಯೇನು ಪ್ರತಿಜ್ಞೆಯೊಂದನ್ನ ಮಾಡ್ತಾ ಇದ್ದೇನೆ, ಕೇಳು. ನಿಷ್ಪಾಂಡವ ಪ್ರತಿಯನ್ನಾಗಿಸುತ್ತೇನೆ. ನನ್ನ ಒಡೆಯನಾದಂತಹ ಗೌರವೇಶ್ವರನಿಗೆ ಜಯಸಿರಿ ತಂದು ಕೊಡ್ತೇನೆ. ಆತನ ಇವನ್ನ ಹೇಳ್ಬೇಕು ನೀನು. ಗೌರವನ ಇರವನ್ನ ಹೇಳು ಎಂಬುದಾಗಿ ಒಮ್ಮಿನೊಮ್ಮೆಲೆ ಅಶ್ವತ್ಥಾಮಾಚಾರ್ಯರು ಸಿಡಿಲು ಬಡಿದಂತೆ ಆರ್ಭಟಿಸುತ್ತಿದ್ದಾರೆ ಎಂಬಲ್ಲಿಗೆ ಆ ದತ್ತಿಗೆಟ್ಟಂತ ಕೌರವನಿಗೆ ಒಮ್ಮೆಯಾದರೂ ಆಶ್ರಯ ಸಿಕ್ಕಿದ್ದೆ, ಸಿಗಬಹುದೇ. ಆದರೆ ನಾನು ಹೇಳಿದ್ದೇನೆ ಅಂತಾದ್ರೆ ತಾವೇನು ಮಾಡುತ್ತೀರಿ ಎಂಬುದಾಗಿ ಹೇಳಿದ್ರಿ. ಆದರೆ ಆ ಗೌರವನ ಪಾಳಯದಲ್ಲಿ ಯಾರ್ಯಾರಿದ್ದಾರೆ ಬಲ್ಲೆಯ? ಯಾರ್ಯಾರಿದ್ದಾರೆ? ಆ ಭೀಮನಿದ್ದಾನೆ, ಅರ್ಜುನನಿದ್ದಾರೆ, ಮತ್ತೆಲ್ಲರೂ ಆತನಲ್ಲಿದ್ದಾರೆ. ಆದರೆ ನಾವು ಅವರನ್ನೆಲ್ಲ ಏನು ಮಾಡ್ತೀರಿ ಎಂಬುದಾಗಿ ಕೇಳ್ತೇವೆ. ಉತ್ತರವನ್ನು ಕೊಡಬೇಕಾದಂಥದ್ದು ನನ್ನ ಧರ್ಮ. ಬರುವ ಮುನ್ನವೇ ನಿರ್ಧಾರವನ್ನ ಮಾಡಿ ಬಂದಿದ್ದೇನೆ. ನಿಷ್ಪಾಂಡವ ಪ್ರತಿಯನ್ನಾಗಿದ್ದೇನೆ ಎಂಬುದಾಗಿ ಪಾಂಡವರ ವರವನ್ನ ಧರಿದ್ದೇನೆ. ಆ ಸುಯೋಧನ ಇರವನ್ನ ನನಗೆ ತಿಳಿಸಿಕೊಡು ನೀನು. ಅಶ್ವತ್ಥಾಮಾಚಾರ್ಯರೇ, ಒಂದು ಗೌಪ್ಯವಾದಂತ ವಿಚಾರವನ್ನು ಹೇಳ್ತೇನೆ. ಯಾರಿಗೂ ಗೊತ್ತಿರದಂತ ವಿಷಯ ಅಲ್ಲದೆ ಯಾರಿಗೂ ಗೊತ್ತಾಗಬಾರದಂತ ವಿಷಯ. ಅಶ್ವತ್ಥಾಮಾಚಾರ್ಯರೇ, ಕಾಣುವಂತಹ ದ್ವೈಪಾಯನ ಸರೋವರದಲ್ಲಿ ಗೌರವ ಅಡಗಿ ಕುಳಿತಿದ್ದಾರೆ.
ಓ ಕೌರವೇಶ್ವರ, ನಿನ್ನನ್ನು ನೋಡುವುದಕ್ಕಾಗಿ ಇಲ್ಲಿವರೆಗಾಗಿ ಓಡೋಡಿ ಬಂದವು ನಾನು. ಒಂದೊಂದು ಕಾಲದಲ್ಲಿ ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನ ಏರಿ ಕುಳಿತಂತಹ ನೀನು ನಿನ್ನೆ ಸ್ಥಿತಿಗೆ ಕಾರಣ ಏನು ದೇವ? ಇಲ್ಲದೆ ಹೋದ್ರೆ ಒಂದೊಂದು ಕಾಲದಲ್ಲಿ ನೀರಿನಲ್ಲಿ ತೇಲಿ ಬಂದಂತಹ ಮಗುವನ್ನ ತಂದು ಮಿತ್ರರನ್ನಾಗಿಸಿಕೊಂಡು ಅಂಗ ರಾಜ್ಯದ ಅಧಿಪತಿಯನ್ನ ಕೊಟ್ಟಂತಹ ನಿನಗೆ ಈ ಭೂಮಿಯನ್ನ ಬಿಟ್ಟು ನೀರಲ್ಲಿ ಉಳಿಯುವಂತಹ ಪ್ರಮೇಯವೇ ಬಂದು ಹೋಯ್ತಲ್ಲ. ಅಯ್ಯ, ಬಂದವನು ಸಾಮಾನ್ಯದವನಲ್ಲ, ಗುರುಪುತ್ರನಾದ ಅಶ್ವತ್ಥಾಮ ಬಂದಿದ್ದೇನೆ. ಬಾರಯ್ಯ ಮೇಲೆ ಬಾರಯ್ಯ. ಕದನ ಕಲಿಗಳು ನೀವುದು ಸದನಕ್ಕೆ ಹೋಗಿ ಸದನಕ್ಕೆ ಹೋಗಿ ಎನ್ನಲದ ಕೆಳಗು ಗುರುಸುತ ಯಾರು ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮಾಚಾರ್ಯರೇ? ಹೌದು ದೊರೆ. ತಾವು ಉಗ್ರಾವತಾರ ಎಂಬುದಾಗಿ ನಾನು ಮೊನ್ನೆ ತಿಳಿದವರು. ನೀವು ಕೇವಲ ಭೀಮಾರ್ಜುನರಿಗೆ ಇಡೀ ಭೀಮಾರ್ಜುನನ್ನೇ ನಾಶ ಮಾಡುವಂತಹ ಯೋಗ್ಯತೆ ಉಳ್ಳವರು. ಅದೆಲ್ಲ ಮೊನ್ನೆ ಕಂಡಿದೆ, ಅದೆಲ್ಲ ಮುಗಿದು ಹೋದಂತಹ ಕಥೆ. ಇನ್ನು ಮುಂದೆ ಏನಾದರೂ ಇದ್ದರೆ ನಾವು ನೀವು ಸಮಾಲೋಚಿಸಿ ಮಾತನಾಡುವ. ಹೀಗೆ ಹಿಂದೆ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದೀಯ. ನಿನ್ನ ಅಪ್ಪಣೆಗೋಸ್ಕರ ಇಲ್ಲಿವರೆಗಾಗಿ ಓಡೋಡಿ ಬಂದವನು. ನಮ್ಮಿಂದ ಆದಂತಹ ಅಪಮಾನವಾದ್ರು, ಅವಜಯ ಅಪಜಯವಾದ್ರು ಏನಾಗಿದೆ ಸ್ವಾಮಿ? ಎಲ್ಲವನ್ನೂ ಹೇಳ್ತೀರಾ? ನೀವು ಹಿಂದೊಮ್ಮೆ ಬಂದಿದ್ದರೆ ಅದೆಷ್ಟೋ ಸಾಧನೆ ಆಗ್ತದೆ. ನಮ್ಮ ಸಾಧನೆ ಸಾವಿರ ಸದೃಢವಾದಂತಹ ಸೇನಾ ಸೈನ್ಯದಲ್ಲಿ ನೀವು ಭಾಗವಹಿಸಿದ್ರಿ, ಇಡೀ ಗೌರವವನ್ನೇ ಗೆಲ್ಲಬಹುದು. ಆದರೆ ತಾವೆಲ್ಲೂ ಹೋಗಿದ್ದೀರಿ, ಏನು ಮಾಡಿದ್ದೀರಿ ಎನ್ನುವುದೇ ನನಗೆ ಸಂಶಯ. ಆದರೆ ತಾವು ಆದಷ್ಟು ಬೇಗ ಅನುಮಾನಿಸಬೇಡಬೇಕಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆ ಪಾಂಡುತನೆಯರಾದಂತ ಭೀಮಾರ್ಜುನರ ಪುರಾವನ್ನು ಬಗೆತೇನೆ, ಶಿರವನ್ನು ಕಡಿತೇನೆ. ಮೇಲೆ ದುಬಾ ಕೊಡು ನನಗಪ್ಪಣೆ. ಅಶ್ವತ್ಥಾಮರೇ, ನಾವು ಅವಸರದ ಇದ್ದೀರಿ. ಆದರೆ ನಾನು ಇದನ್ನೆಲ್ಲ ಮನಗಂಡವ. ಭೀಷ್ಮರನ್ನು ನಂಬಿದೆ, ದ್ರೋಣನನ್ನು ನಂಬಿದೆ, ಆಮೇಲೆ ಕರ್ಣವನ್ನು ನಂಬಿದೆ. ಈ ಮೂವರನ್ನು ನಂಬಿದ ಮೇಲೆ ಏನು ಮಾಡಬಲ್ಲ? ಆದ್ದರಿಂದ ಕೆಳಗೆ
ಯಾರೋ ಏನೋ ಮಾಡಿದ್ದಾರೆಂಬಂತ ಅಪನಂಬಿಕೆ ಒಂದವನು ಸಾಮಾನ್ಯದವನಲ್ಲ. ಭೀಷ್ಮಾಚಾರ್ಯರಿಗೆ ಪಟ್ಟವನ್ನ ಸೇನಾಧಿಪತ್ಯವನ್ನ ಕೊಟ್ಟಂತಹ ಸಂದರ್ಭ, ದಿನಕ್ಕೆ 10,000 ಮುಕುಟವರ್ಧನ ತಲೆಯನ್ನು ತೆಗಿತಾನೆ ಎಂಬುದಾಗಿ ಭಾಷೆ ಇದ್ರು. ಆದ್ರೆ ಅವ್ರು ಮಾಡಿದ್ದೇನೆ, ಒಂದು ಮಾತಾದ್ರೂ ಪಾಂಡವರ ಶಿರವನ್ನು ಅರಿತೇನೆ ಎಂಬುದಾಗಿ ಹೇಳಲೇ ಇಲ್ಲ. ಶಸ್ತ್ರ ಸಂಧಾನಕ್ಕೋಸ್ಕರ ಈ ನಿನ್ನ ಮಿತ್ರ ನಿನ್ನ ಮಾತನ್ನೇ ಮುರಿದು ಬಿಟ್ಟ. ನನ್ನ ಅಪ್ಪನಿಂದ ನಿನಗೆ ಈ ರೀತಿಯಾದಂತಹ ಮೋಸ ಆಯಿತು ಎಂಬುದಾಗಿ ಭಾವಿಸಿಕೊಂಡಿದೀಯ? ಇಲ್ಲವೇ ಇಲ್ಲ. ಧರ್ಮರಾಯನ ಬಾಯಿಂದ ಬಂದಂತಹ ಮಾತು ಅಶ್ವತ್ಥಾಮ ಹತಃ ಕುಂಜರ, ಕುಂಜರ ಎಂಬಂತಹ ಶಬ್ದವನ್ನ ಹೇಳುವ ಸಂದರ್ಭದಲ್ಲಿ ಕೃಷ್ಣನ ಪ್ರಾಂಚಜನ್ಯ ಮೊಳಗಿತು. ಇದರಿಂದ ಅವರು ಮೋಸಗೊಂಡಿದ್ದಾರೆ. ಈಗ ನಾನು ಬಂದಿದ್ದೇನೆ. ನೀವು ನಮಗೆ ಉಪಕಾರ ಮಾಡಬೇಕಂತ ಉದ್ದೇಶವಾಗಿ ಇಟ್ಟುಕೊಂಡು ಬದುಕಿ ಹೋದಂತಾದ್ರೆ ಇಂದು ಇದಿಷ್ಟು ದಿನಗಳಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡವ ನಾನು. ಆದರೆ ಇನ್ನೊಂದು ಅರ್ಧ ದಿನದಲ್ಲಿ ಅರ್ಧ ಜೀವನ ನೆಮ್ಮದಿಯಿಂದಾಗಿ ಬಾಳಿ ಬದುಕಬೇಕು. ಆದ್ದರಿಂದ ತಾವು ತಮ್ಮಷ್ಟಕ್ಕೆ ಹಿಂದೆ ಹೋದರೆ ನನಗೆ ಬಹು ಉತ್ತಮ ಉಪಕಾರವಾಗಿತ್ತು. ಹೋಗಿ ಹೋಗಿ ಹೋದೆ ಏನ್ ಹೇಳ್ತಾ ಇದ್ದಾನೆ ಅಂತ ಉತ್ಸಾಹದಿಂದ ಅನುಕೂಲಕ್ಕಾಗಿ ಓಡೋಡಿ ಬಂದವ್ ನಾನು. ಉತ್ಸಾಹದ ಚಿಲುಮೆಯನ್ನೇ ಚಿವುಟಿ ಬಿಟ್ಟ. ಹಾಗಾದ್ರೆ ಏನು ಮಾಡು? ಅವಕಾಶಕ್ಕೆಲ್ಲ ಕಾಯೋದು. ಮುಂದೆ ನನ್ನನ್ನು ಇಂತ ಕರಿಬಹುದು. ಪಾಂಡವರ ಮೇಲಿನ ಭಯದಿಂದ ಈ ರೀತಿಯಾಗಿ ಮಾತಾಡ್ತಾ ಇದ್ದೇನೆ. ಇದ್ದಾನೆ ಇದ್ದ ಎಂಬಲ್ಲಿಗೆ ನನಗೂ ಕೂಡ ದ್ವೇಷ ಉಂಟು. ಅಪ್ಪನ ದುರ್ಮರಣ ನನ್ನನ್ನ ಈ ರೀತಿಯಾಗಿ ಕ್ರೋಧಗೊಂಡಿದೆ ಎಂಬಲ್ಲಿಗೆ ಹೀಗೆ ಇರುವುದಲ್ಲ. ಮುಂದೆ ಅವಕಾಶವನ್ನು ಕಾಯ್ತೇನೆ. ಎಲ್ಲ ಸುಮ್ಮನೆ ನಮಗೊಂದು ಒಳ್ಳೆಯ ವಿಷಯ ಸಿಕ್ಕಿತ್ತು. ಆ ವಿಷಯವನ್ನು ಇಲ್ಲಿ ಹೇಳುವುದಲ್ಲ, ಅಲ್ಲ ನೇರವಾಗಿ ಹೋಗಿ ನಮ್ಮ ಮನೆಯಲ್ಲಿ ಅನೇಕ ಜನ ಬೇಹುಚಾರಕರನ್ನ ಕಳುಹಿಸಿದ್ದೇನೆ. ಬೇಹುಚಾರಕರ ನಿರೀಕ್ಷೆಯಲ್ಲಿಯೇ ನಾನಿದ್ದೇನೆ. ನೋಡೋಣ, ವಿಶೇಷ ಇದ್ದರೆ ಬರಬಹುದು. ಎದ್ದೇಳು. ಯಾರು ನೀನು? ನಾನು ನಿಮ್ಮ ಮಾವ. ನೀನು ನಮ್ಮವ? ಹೌದು. ನೀನು ಹೇಳಿದ್ರಲ್ಲ ಒಡೆಯ, ಕಿರುಕುಳೇಶ್ವರ ಎಲ್ಲಿದ್ದ ಬೇವಸಿಬ ಅಂತೇಳಿ. ಹಾಗಲ್ಲವ, ದೇವ ಋಷಿ ಬೇಹುಚಾರಕ. ದೇವ ಋಷಿ ಶುದ್ಧ ಆಗ್ತದಲ್ಲ ಒಡೆಯ, ಅದನ್ನ ನಾವು ತುಂಡು ಮಾಡಿ ಎಲ್ಲರೂ ಉದ್ದ ಮಾಡ್ತಾ ಹೋದ್ರೆ ಮತ್ತೆ ಅರ್ಥ ಮಾಡೋರು ಯಾರು? ನಿನ್ನದು ಕಾಲಮಿತಿ. ನಮ್ದು ಏನಿದ್ರು ಕಾಲಮಿತಿ ಅವರ. ಓಹೋ ಚಾರಕ ನಮ್ಮಿಂದ ಅಪ್ಪಣೆಯನ್ನ ಹೊತ್ತು ಹೋಗುವಾಗ ಈ ರೀತಿಯ ವೇಷಭೂಷಣವನ್ನ ತೊಟ್ಟು ಹೋದವನಲ್ಲ. ಈ ವೇಷವನ್ನ ಧರಿಸುವುದಕ್ಕೆ ಕಾರಣವೇನು? ಕಾರಣ ಉಂಟೊಡೆಯ. ಹೀಗೆ ಎಲ್ಲಿ ಹೋದವಂತಾದ್ರೆ ಆ ಕುರುರಾಯನಿಗೆ, ಆ ಕುರಿರಾಯನಿಗೆ ನಮ್ಮ ಪರಿಚಯ ಸಿಗ್ತದಲ್ಲ, ಅದಕ್ಕಾಗಿ ನಾವು ಬೇಡ ವೇಷವನ್ನು ಹಾಕಿಕೊಂಡು ನಾವು ಅವನನ್ನ ಹುಡುಕುವುದಕ್ಕಾಗಿ ಬೇಟೆ ಆಡ್ಲಿಕ್ಕೆ ಹೋದೆ ಒಡೆಯ. ಬೇಟೆ ಆಡ್ಬೇಕಾದ್ರೆ ಒಬ್ಬರಿಂದ ಬೇಟೆ ಆಗ್ತದ? ಸಾಧ್ಯವೇ ಇಲ್ಲ.
ಬಾಯಿಗೆ ನಮ್ಮ ಪರಿಚಯ ಸಿಗ್ತದೆ. ಆತನನ್ನ ಹುಡುಕುವುದಕ್ಕಾಗಿ ನಾವು ಹಾ. ನಮ್ಮಲ್ಲಿ ಎಂತೆಂತ ಪ್ರಶಸ್ತಿ ಆದವರಿದ್ದಾರೆ. ಹಾ, ಹರಿದೊಲ್ಲನ, ಹುಲಿಭಾಗ, ಹಾ. ಡುಂಗರ ಪಚ್ಚು, ಹಾ. ಚಾರಕ ಮರ್ದನ, ಹಾ. ಮರೆಮಾರಿ, ಹಾ. ಹಲ್ಲು ಕಮಲ್ಲ, ಕಾಡಿಕೋಣ ಗಂಟೆಗ, ಹಾ. ಎಂಕ, ಧೂಮ, ದುಃಖ, ಬಡಿಯ, ಆಯ್ತು ಹಿರಿಯ, ಇವರೆಲ್ಲ ನಿನ್ನ ತಂಡದಲ್ಲಿದ್ದವರೇ. ಇವರೆಲ್ಲ ಒಟ್ಟುಗೂಡಿ ಹಾ, ವ್ಯಕ್ತಿ ಒಟ್ಟಂದ್ರೆ ಭಾಷೆ ತಗೊಳ್ಬೇಕಲ್ಲ. ಹಾ, ಭಾಷೆಯನ್ನು ಸುಧಾರಣೆ ಮಾಡ್ಬೇಕು. ಭಾಷೆಯನ್ನು ಸುಧಾರಿಸಿಕೊಂಡು ಹೌದು, ಹಾ, ಭಾಷೆಯನ್ನು ಸುಧಾರಣೆ ಮಾಡಿಕೊಂಡು ಹಾ. ಆನಂತರ ಬಲಿಬೇಕಲ್ಲ ನೋಡಿ. ಹಾ. ಬಲಿ ಬಲೆಗಳನ್ನ ಸಂಗ್ರಹಿಸಿ. ಹೌದು, ಹಾ, ಯಾವ ಬಲೆ? ತೊರಿಕೆ ಬಲೆ, ಕತ್ತಿ ಬಲೆ, ಜಾಡ ಬಲೆ, ಕೋಳಿ ಬಲೆ, ಹಂಚೆ ಬಲೆ, ಇಂಚು ಬಲೆ, ಊದು ಬಲೆ, ಪಿಶಾಲೆ, ಎಕ್ಕಲೆ, ಕುರ್ತಲೆ, ಪಕ್ಕಲೆ, ಹಸಿರು ಬಲೆ, ಅಳಿದು ಬಲೆ, ಬಲೆಗಳನ್ನು ಸಂಗ್ರಹಿಸಿ. ಹೌದು. ಹಾ, ಬಲೆ ಒಂದಿದ್ರೆ ಆಯ್ತಾ, ಹಾ. ಆಯ್ದ ಪಾಯ್ದ ಬೇಕಲ್ಲ. ಹಾ. ಆಯ್ದು ಹಿಡ್ಕೊಂಡು ಪಾಯ್ದು ಹಿಡ್ಕೊಂಡು ಆಯ್ದ ಹೊಡಿಲಿಕ್ಕೆ ಪಾಯ್ದ ಕುಡಿಲಿಕ್ಕೆ ತಲೆ ಉಪಯೋಗಿಸಿದೆ. ಮತ್ತೇನು ಮಾಡಿದ್ದೀರಿ? ಮತ್ತೆ ನಾಯಿ ಬೇಕಲ್ಲ. ಹಾ, ಬರೀ ನಾಯಿ ಹಿಡ್ಕೊಂಡು ಬಂದಾಗ್ತದ. ಗಂಡು ನಾಯಿ ಬೇಕು, ಹೆಣ್ಣು ನಾಯಿ ಬೇಕು. ಈ ಹೆಣ್ಣು ನಾಯಿ ಯಾಕೋ? ಬರೀ ಗಂಡು ನಾಯಿ ಚುಕ್ಕಿರ್ಬೇಕಾದ್ರೆ ಹಾ. ಹೆಣ್ಣು ನಾಯಿ ಬೇಕು. ಅದನ್ನು ನಾನು ಶೋಧನೆ ಅದನ್ನು ಶೋಧನೆ ಮಾಡಿದ್ದೀನಿ ನಾನು. ಅದರಲ್ಲಿಯೂ ಶೋಧನೆ ಮಾಡಿದ್ದೀಯ? ಒಂದು ಯುವಕ ಮಂಡಳ ಸ್ಥಾಪನೆ ಮಾಡಿ. ಓ, ನರ ಹುಟ್ಟಿನ ಮಕ್ಕಳಿಲ್ಲ. ಹಾ, ಪಕ್ಕದಲ್ಲೇ ಒಂದು ಯುವತಿ ಮಂಡಳ ಸ್ಥಾಪನೆ ಮಾಡಿದ ಹುಡುಗಿನ ಮಾತ್ರ ಪುಸ್ತಕ ಅದೇ ವಿಶೇಷ ಆಕರ್ಷಣೆ. ಆದ್ದರಿಂದ ನಿನ್ನ ಬೇಟೆ ನಾಯಿಗಳಲ್ಲಿ ಹೆಣ್ಣು ನಾಯಿಗಳನ್ನ ಸಂಗ್ರಹಿಸುವುದಕ್ಕೆ ಹೌದು. ಈ ವಿಚಾರವನ್ನು ಅರಿತೇ ನೀನು ಸಂಗ್ರಹಿಸಿ. ನೋಡಿ, ಇಷ್ಟೇ ಅಲ್ಲ, ಹಾ. ಆಡ್ತಿರುವಂತ ಹೊಕ್ಕೆ ನೋಡ್ರೆ, ಓಡ್ತಿರುವಂತ ಮೊಲ, ಹಾ. ಜಿಂಕೆ, ಕಾಡ್ಕೋಣ, ಕಪ್ಪೆಕ್ಕು, ಕಾಳ್ಬೇಕು, ಇಷ್ಟು ಪ್ರಾಣಿಗಳನ್ನು ಹೊಡೆದವಲ್ಲ. ಇದರಲ್ಲಿ ನಿಮ್ಗೆ ಹೊಂದಿತ್ತು ಹೊಡಿ ಆಗ್ಬಹುದಾ ಅಥವಾ ಇದರಲ್ಲಿ ಯಾವ ತಲೆ ಆಗ್ಬೋದು? ಕಾಡ್ಕೊಳ್ಳಿ ನಾಯಿ ತಿಕ್ಕಲೆ. ಸದ್ಯಕ್ಕೆ ನಮಗೆ ಯಾವ ಮಾಂಸದ ಕುರಿತು ನಾನು ಆಸಕ್ತನಲ್ಲ. ಕಾರಣ ಬೇರೆ ಕೌರವರನ್ನ ಹುಡುಕುವ ಚಿಂತಾಗ್ರಸ್ತನಾಗಿದ್ದೇನೆ. ಅವನ ತಲೆ ಇಲ್ಲೇ ಆಯ್ತಲ್ಲ ನೋಡಿಯ, ಅವನ ತಲೆ ಇಲ್ಲ ಆಯ್ತು ನೋಡಿಯ. ಏನು ವಿಶೇಷ? ಸುಸ್ತಾಯ್ತು. ಬೇಟೆ ಆಡಿ 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 ಬೇಜಾರಾಗಿ ಕುಡಿಯಬೇಕಂತ ಅನಿಸಿದೆ. ಏನು ಮಾಡಿದೀವು? ಕುಡಿಯಬೇಕು. ನಿಮ್ಮ ನರ್ಸಿ ನೀರನ್ನು ಅರಸುವುದಕ್ಕಾಗಿ ಹಣವನ್ನು ನೀಡಿದೆವು. ಒಳ್ಳೆ ಕೆಲಸ ಮಾಡಿ.
ನೀರನ್ನ ಹುಡುಕುವುದಕ್ಕೆ ಮರವನ್ನು ಏರಿದರೆ ಬಾಯಾರಿಕೆ ಎಲ್ಲ ಒಳ್ಳೆಯ ಪರಿಹಾರವಾಗುತ್ತದೆ. ಇಲ್ಲ, ಮರವನ್ನು ಏರಿದಾಗ ಆ ಎಲ್ಲಿ ಪಕ್ಷಿಯವನ್ನೆಲ್ಲ ಹಾರಾಡ್ತಾವೋ ಅಲ್ಲಿ ನೀರಿದೆ ಎಂಬ ನಮ್ಮ ಗ್ರಹಿಕೆ. ಆ ದೃಷ್ಟಿಯಿಂದ ಮರವನ್ನು ಏರಿದ್ದೀಯ. ಹೌದು. ಆ ಆವಾಗ ನಮ್ಮ ಕಣ್ಣಿಗೆ ಬಿದ್ದ ಏನು ಆ ದಡಪಾಯಿನ ಸರೋವರ, ವೈಪಾಯನ ಸರೋವರ. ಸೂಯಿಪಾಯನ ಸರೋವರ. ವೈಪಾಯನ ಸರೋವರ. ಸೂಯಿಪಾಯನ ಸರೋವರ. ಆ ಅಲ್ಲಿ ಹೋದೆ ಒಡೆ. ಅಲ್ಲಿ ಹೋಗಿದ್ದೀಯ. ಹೌದು. ಆ ಅಲ್ಲಿ ಕೈಕಾಲು ಮುಖ ತೊಳೆದು ಅದೇ ನೀರು ಕುಡಿದು ಹಾ ಮೇಲ್ ಬಂದ್ಕೊಡೆಯ ಹಾ ನಿಮ್ಮ ಅಪ್ಪನ ಉಪದ್ರವೆ ಬೀಸುವಂತ ತಂಗಾಳಿ ನಮ್ಮದು ಯಾರಿಗೂ ತಕ್ಕಂತ ಇದೆ. ಹಾ. ನಾವು ಅಲ್ಲಲ್ಲೇ ಓಡಿದ್ದೆ. ದೇಹದ ಆಯಾಸವನ್ನ ಧರಿಸಿಕೊಂಡಿದ್ದೀರಿ. ಹೌದೊಡೆ. ಆಮೇಲೆ ಏನಾಯ್ತು? ಎದ್ದ ಮೇಲೆ ನೋಡಿ ಹಾ. ಇದ್ದಲ್ಲಿಂದ ಮೇಲೆದ್ದೆವು. ಹಾ. ಎದ್ದಲ್ಲಿಂದ ಮೇಲೆದ್ದೆವು ನಾವು. ಮಲಗಿದವರು ಮೇಲೆದ್ದಿದ್ದೀರಿ. ಹೌದೊಡೆ. ಆ ಆದ್ರೆ ನಮ್ಮ ಜಾತಿಯಾದ ಒಂದು ಗುಣ ಇದೆ. ಏನು? ಮಲಗುವಾಗ ಪಕ್ಕದ ಮನೆ ಮಲ್ಕೊಂಡು ಮಲಗುವಾಗ ಪಕ್ಕದ ಮನೆಯಲ್ಲಿ ಮಲಗಿ ಮನೆಯಲ್ಲೇ ಮುಳುಗಿ ಪಕ್ಕದ ಮನೆ ಹೇಳ್ತಾರೆ. ಇನ್ನೊಂದು ನಂದು ಹಂಗಲ್ಲ. ಹಾ. ಮಲಗುವಾಗಲೇ ಪಕ್ಕದ ಮನೆ ಮಲ್ಕೊಂಡು ಹಾ. ಹೇಳುವಾಗ ನಮ್ಮ ಮನೇಲೆ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಅಭ್ಯಾಸವನ್ನ ಕಲಿತಿದ್ದೀಯ. ಅದು ನಿಮ್ಮ ಒಟ್ಟಿಗೆ ಇರುವನಲ್ಲ ನೋಡ. ಆ ಮಟ್ಟಿಗೂ ಅಡ್ಡಿಲ್ಲ ಅಂತ ಆಯ್ತು. ಪರಂಪರೆ. ಆದರೆ ಈ ವಿಚಾರವೇನಾಯ್ತು? ಒಡೆಯ ಹಾ. ಈಗ ಮೇಲೆ ಬಂದೊಡೆಯ ಆ ಸರೋವರ ಇದೆಯಲ್ಲ, ವೈಪಾಯನ ಸರೋವರ, ಅಲ್ಲಿ ಆ ನಾರಿಕೇಳ ನಾರಿ ತೆಂಗಿನ ಮರ ಕಲ್ಪವೃಕ್ಷ, ಕಲ್ಪವೃಕ್ಷ, ಹಾ. ಅದರ ಮೇಲ್ಗಡೆ ಹಾ. 3 ಜನ ಹಾ. ಸಜ್ಜನರಿದ್ದಾರೆ. 3 ಜನ ಸಜ್ಜನರು ಇದ್ದಾರೆ. ಅವ್ರು ಯಾರ್ಯಾರು ಅಂದ್ರೆ ಒಡೆಯ ಯಾರ್ಯಾರು? ಕೃತವರ್ಮ, ಕೃಪರುಗಳು,